ಇನ್ನು ಕೊಪ್ಪಳದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಗ್ಯಾಸ್ KYC ಮಾಡಿಸ್ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಏಜೆನ್ಸಿ ಎದುರು ಸಾವಿರಾರು ಜನ ಜಮಾಯಿಸಿದ್ದಾರೆ. ಡಿಸೆಂಬರ್ 31 ಇನ್ನಿರೋದೇ 2-3 ದಿನ. ಹಾಗಾಗಿ ಇವತ್ತೇ ಮಾಡಿಸ್ಕೊಂಡ್ಬಿಡೋಣ ಅಂತ ಜನ ಕ್ಯೂ ನಿಂತಿದ್ದಾರೆ. ಜನರ ಹತೋಟಿಗೆ ತರೋದಕ್ಕೆ ಏಜೆನ್ಸಿ ಸಿಬ್ಬಂದಿ ಸುಸ್ತಾಗಿ ಹೋದ್ರು. KYC ಮಾಡದೇ ಇದ್ರೆ ಸಬ್ಸಿಡಿ ಕಟ್ ಆಗೋ ಆತಂಕ ಜನರಲ್ಲಿ. ಗ್ಯಾಸ್ ಸಿಗಲ್ಲ ಅಂತ ಸಾವಿರಾರು ಜನ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಕೊಪ್ಪಳದ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಸುಡು ಸುಡು ಬಿಸಿಲಿದೆ. ಯಾಕೆ ಬೇಕಪ್ಪ ಇವತ್ತೇ KYC ಮುಗಿಸ್ಕೊಂಡ್ಬಿಡೋಣ ಅಂತ ಬಂದು ಜನ ಸಾಲುಗಟ್ಟು ನಿಂತಿದ್ದಾರೆ. ರಣ ಬಿಸಿಲಲ್ಲೂ ಯಾವ ರೀತಿ ಕಾಯ್ತಾ ನಿಂತಿದ್ದಾರೆ ನೀವು ನೋಡ್ತಾ ಇದ್ದೀರಾ. ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿದ ಅವಾಂತರ ಇದು. ಅವರನ್ನ ಸಾಲಲ್ಲಿ ನಿಲ್ಲಿಸೋದಕ್ಕೆ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿ ಹೆಣಗಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಉಡುಪಿ ದೃಶ್ಯ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಕೊಪ್ಪಳದ ದೃಶ್ಯ ನೋಡ್ತಾ ಇದ್ದೀರಾ. ಎರಡೂ ದೃಶ್ಯಗಳು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲಿದೆ. ವಾಟ್ಸಪ್ನ ಒಂದು ಮೆಸೇಜ್ ಜನರಲ್ಲಿ ಈ ಮಟ್ಟಿಗಿನ ಗೊಂದಲ ಕ್ರಿಯೇಟ್ ಮಾಡುತ್ತೆ. ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳಿಗೂ ಕೂಡ ಒಂದು ಕ್ಷಣ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಇವತ್ತು ಅಂತ. ಅದಕ್ಕೆ ಕಾರಣ ವಾಟ್ಸಪ್ನಲ್ಲಿ ಹರಿದಾಡದಂತಹ ಒಂದು ಫೇಕ್ ಮೆಸೇಜ್. ಕೊಪ್ಪಳ ಮತ್ತು ಉಡುಪಿಯ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಉಡುಪಿಯಲ್ಲೂ ಕೂಡ ವಾಟ್ಸಪ್ ವದಂತಿಯಿಂದಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಬಂದು ನಿಂತಿರುವಂತಹ ದೃಶ್ಯ ನೋಡ್ತಾ ಇದ್ರಿ. ಡಿಸೆಂಬರ್ 30 ಲಾಸ್ಟ್ ಡೇಟ್ ಅಂತ ಅಂದಾಗ ಇನ್ನೊಂದು 2 ದಿನ ಬಾಕಿ ಇದೆ, ಅಷ್ಟರೊಳಗಡೆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಬಂದು ಜಮಾಯಿಸಿದ್ದಾರೆ. ಅವರನ್ನ ಕಂಟ್ರೋಲ್ ಮಾಡುವಲ್ಲಿ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. KYC ಮಾಡಲಿಲ್ಲ ಅಂತ ಅಂದ್ರೆ ಸಬ್ಸಿಡಿ ಸಿಗೋದಿಲ್ಲ, ಕೊನೆಗೆ ಗ್ಯಾಸ್ ಸಿಲಿಂಡರ್ ಕೂಡ ಸಿಗೋದಿಲ್ವೇನೋ ಅನ್ನೋ ಆತಂಕದಲ್ಲಿ ಮಹಿಳೆಯರು, ವೃದ್ಧರು ಎಲ್ಲರೂ ಕೂಡ ಬಂದು ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರು. ಉಡುಪಿ ಮತ್ತು ಕೊಪ್ಪಳದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ವಾಟ್ಸಪ್ ಮೆಸೇಜ್ ಮಾಡಿದಂತಹ ಅವಾಂತರ ಇದು. ಕೊನೆಗೆ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಜನರಲ್ಲಿ ಮನವಿ ಮಾಡಿದ್ದಾರೆ, ಈ ರೀತಿಯ ಮೆಸೇಜ್ಗಳಿಗೆ ಕಿವಿಗೊಡಬೇಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.